ನಮ್ಗೆ ಏನಂದ್ರೆ ಏನು ಗೊತ್ತಾಯ್ತಿರ್ಲಿಲ್ಲ, ಬ್ಯಾಂಕ್ ಹೋಗೋದು ಗೊತ್ತಾಯ್ತಿರ್ಲಿಲ್ಲ. ನಮ್ಮ ಪ್ರಕಾಶ್ ಸರ್ ಊರಿಗೆ ಬಂದು ನಮ್ಗೆಲ್ಲ ಹೆಲ್ಪ್ ಮಾಡಿಕೊಟ್ರು. ನಮ್ಗೆ ಓದಕ್ ಬರ್ತಾ ಇರ್ಲಿಲ್ಲ, ಸೈನ್ ಮಾಡಕ್ ಬರ್ತಾ ಇರ್ಲಿಲ್ಲ. ನಾವ್ ಎಲ್ಲ ನೋಡ್ಕೊಂಡಿದೀವಿ ಬ್ಯಾಂಕ್ ಇದು. ಆಮೇಲೆ ನಾವ್ ಹೆಂಗ್ ಮಾಡ್ಬೇಕು ಉಳಿತಾಯ, ನಾವ್ ಹೆಂಗ್ ದುಡ್ಡು ಉಳಿಸ್ಬೇಕು ಎಲ್ಲ ಗೊತ್ತು. ಹಸುನಿಂದ ನಾವು ಬೆಳವಣಿಗೆ ಆಯ್ತಾ ಇದೀವಿ ಸರ್. ನಮ್ಗೆ ತುಂಬಾ ಉಪಕಾರ ಮಾಡಿದ್ರು ಸ್ವಾಮೀಜಿ. ಚಳಿಗಾಲದಲ್ಲಿ ನಿಮ್ಗೆಲ್ಲ ಯಾವ ರೀತಿ ಎಲ್ಲಾ ರೀತಿ ಸೌಲಭ್ಯಗಳಿದೆಯಾ ನಿಮಗೆ? ಇದೆ ಸರ್. ಏನ್ ಚಳಿಲಿ ಏನಿದೆ ಸರ್, ಏನೇನು ತೊಂದರೆಗಳಿದೆ? ತೊಂದ್ರೆ ಏನಿಲ್ಲ. ಉಟ್ಕೊಳ್ಳೋ ಬಟ್ಟೆ ಇರಿಲ್ಲ ಸರ್ ನಮ್ಗೆ, ಖಂಡಿತ ಬಟ್ಟೆನೇ ಇರಿಲ್ಲ. ತಿನ್ನಕ್ ರಾಗಿ ಕೂಡ ಇರಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಸುಮಾರು ಒಂದ್ 25 ವರ್ಷ 27 ವರ್ಷ ನಾವು ಸಂಘ ಮಾಡಿ 27 ವರ್ಷ ಆಯ್ತು ಸರ್. ಸ್ವಾಮೀಜಿ ಬಂದು 40 ವರ್ಷ ಆಯ್ತು. ಸ್ವಾಮೀಜಿ ಬಂದು 40 ವರ್ಷ ಆಯ್ತು. ಅದಕ್ ಮುಂದೆ ಬಂದಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರಲ್ಲ, ನಮ್ ಕಷ್ಟ ಸುಖ ಎಲ್ಲ ಪರಿಹಾರ ಮಾಡೋಂತ ಸ್ವಾಮೀಜಿ ಸಿಕ್ಕವ್ರೆ. ನಮ್ ಪ್ರಕಾಶ್ ಸರ್ ಅದ್ರ ತಕ್ಕವಾಗಿ ನಮ್ಗೆ ನಡೆಸ್ತಾವ್ರೆ ಸರ್. ಇದು ವಿಶಾಲಾಕ್ಷಿ ಕೋಆಪರೇಟಿವ್ ಸೊಸೈಟಿ. ಅದೇ ಗೊತ್ತಿಲ್ಲ. ವಿಶಾಲಾಕ್ಷಿ ಸೊಸೈಟಿ ಬೆಡ್ಶೀಟ್ ಕೊಟ್ಟಿರೋದ್ ಇಲ್ಲಿ ಎಲ್ಲ ತುಂಬಾ ಜನ ಬಡ ಕುಟುಂಬ ನಾವು. ನಮ್ಗೆ ನೀವೆಲ್ಲ ಬಂದು ಈ ತರ ಬೆಡ್ಶೀಟ್ ಕೊಟ್ಟಿ ಹೆಲ್ಪ್ ಮಾಡಿರೋದ್ಕ ಎಲ್ಲಾರು ಚಳಿ ಒಳಗ ಬೆಡ್ಶೀಟ್ ಒದ್ಕೊಂಡು ನಿಮ್ ಹೆಸರು ಹೇಳ್ತಾರ ಮೇಡಮ್. ಅವ್ರು ನಮ್ಗೆ ಧೈರ್ಯ ತುಂಬಿ ಓದ. ಧನ್ಯವಾದಗಳು ನಿಮ್ಗೆ. ಸೊಸೈಟಿ ವಿಶಾಲಾಕ್ಷಿ ಸೊಸೈಟಿ ಅವ್ರಿಗೆ ಧನ್ಯವಾದಗಳು. ವೆರಿ ಗುಡ್. ನಾನು ಫೌಂಡರ್ ಪ್ರೆಸಿಡೆಂಟ್ ವಿಶಾಲಾಕ್ಷಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನೇಮಿತ ಅಂತ ಬನಶಂಕರಿ 3rd ಸ್ಟೇಜ್ ಅಲ್ಲಿ ಇದೆ. 2008 ಅಲ್ಲಿ ನಾವು ಈ ತರ ಸ್ವಸಹಾಯ ಸಂಘಗಳು ಮಾಡಿದ್ವಿ. ಆಮೇಲೆ ಅದು ಇದ್ದಕ್ಕಿದ್ದಂಗೆ ಅದು ದುಡ್ಡು ಬೆಳೀತು, ಜನನೂ ಜಾಸ್ತಿ ಆದ್ಮೇಲೆ ಹಂಗೆ ಕನ್ವರ್ಟ್ ಮಾಡಿ ವಿಶಾಲಾಕ್ಷಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ರಿಜಿಸ್ಟರ್ ಮಾಡಿದೀವಿ. ಅದರಲ್ಲಿ ಸುಮಾರು 1500 ಜನ ಇದ್ದಾರೆ. ಬನಶಂಕರಿನಲ್ಲಿ ಕೆಲಸ ಮಾಡ್ತಾ ಇದೆ. ಸ್ಕಿಲ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ. ಇವತ್ತು ಈ ಹಳ್ಳಿಗೆ ಬಂದು ಒಂದು ಕೊಡೋದು ಅವಕಾಶ ನಮಗೆ ಸಿಕ್ತು. ಅದು ನಮಗೆಲ್ಲ ತುಂಬ ಖುಷಿ ಆಯಿತು. ಅವರೆಲ್ಲ ತುಂಬ ಖುಷಿಪಟ್ಟರು. ಈ ಚಳಿಗಾಲದಲ್ಲಿ ಬನ್ನರ್ಘಟ್ಟ ರಾಗೇನಹಳ್ಳಿ ಅಂತ ವಿಲೇಜಲ್ಲಿ ಬಂದು ಒಂದು ವಿಲೇಜ್ ಮಾತ್ರ ಕೊಟ್ಟಿದ್ದೀವಿ. ಸುಮಾರು 80-90 ಜನಗೆ ಕೊಟ್ಟಿದ್ದೀವಿ. ನಮಗೆ ತುಂಬ ಸಂತೋಷ ಆಯಿತು. ಈ ಥರ ಜಾಸ್ತಿ ಎಲ್ಲ ಕಡೆನೂ ಹೋಗಿ ಮಾಡಬೇಕು ಅಂತ. ಅದಕ್ಕೆ ನಿಮ್ಮಂಥವರು ಪ್ರೋತ್ಸಾಹ ಕೊಟ್ಟು ಸಹಾಯನೂ ಮಾಡಬೇಕು ಅಂತ, ಎಲ್ಲ ರೀತಿಯಲ್ಲೂ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಗುರುದೇವ್. ಈ ದಿನ ಇವತ್ತು ಒಂದು ಒಳ್ಳೆ ದಿನ, ಪೌರ್ಣಮಿ, ಹುಣ್ಣಿಮೆ. ಇಂಥ ಹುಣ್ಣಿಮೆಯಲ್ಲಿ ಇಂಥ ಒಂದು ಜಾಗಕ್ಕೆ ಇವತ್ತು ಬಂದಿರೋದು ನಮಗೆ ಬಹಳ ಒಂದು ಸಂತೋಷ ಆಗ್ತದೆ. ಈ ವಿಶಾಲಾಕ್ಷಿ ವುಮನ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ನಾವೆಲ್ಲ ಈಗ ಮಹಿಳೆ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ವಿಲೇಜಿಗೂ ಹೋಗಿ ಅವರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಬೇಕು, ಸರ್ವಿಸ್ ಮಾಡಬೇಕಂತ ರೀತಿಯಲ್ಲಿ ಈ ವಿಶಾಲಾಕ್ಷಿ ವುಮೆನ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯಿಂದ ಇವತ್ತು ಇಂಥ ಒಂದು ಜಾಗದಲ್ಲಿ ಬಂದು ಈ ಜನಗಳಿಗೆ ನಾವು ಒಂದು ಬ್ಲ್ಯಾಂಕೆಟನ್ನು ಕೊಡೋದ್ರಿಂದ ನಮಗೆ ಭಾಳ ಒಂದು ಸಂತೋಷವಾಗ್ತಾ ಇದೆ. ಅದೇ ರೀತಿ ನಮ್ಮ ವಿಶಾಲಾಕ್ಷಿ ಬರೀ ಒಂದೇ ಕೆಲಸ ಇಲ್ಲ, ಲಾಟ್ ಆಫ್ ದ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಟ್ರೈನಿಂಗ್ಗಳನ್ನ ಕೊಟ್ಟು ಅವರಿಗೆ ಇನ್ನೂ ಲೈಫಲ್ಲಿ ಯಾವ ರೀತಿ ಬದುಕೋಕ್ಕೆ ಏನು ನಮ್ಮ ಕೈಯಲ್ಲಿ ಆಗಬೇಕಂತ ವಿಶಾಲಾಕ್ಷಿ ಸೊಸೈಟಿಯಿಂದ ನಾವು ಭಾಳ ಒಂದು ಕಾರ್ಯಕ್ರಮಗಳು ಇಟ್ಕೊಂಡು ಮುಂದಕ್ಕೆ ಮತ್ತೆ ಬರ್ತೀರಿ. ನಮಗೆಲ್ಲ ಆದಷ್ಟು ಸಹ ಅವರಿಗೆ ಬಟ್ಟೆಗಳಾಗ್ಬೋದು ಮತ್ತು ಟ್ರೈನಿಂಗ್ ಆಗ್ಬೋದು, ಮುಂದಕ್ಕೆ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಮೇಲೆ ತಂದು ಹೆಣ್ಮಕ್ಳು ಈ ದೇಶದಲ್ಲಿ ಅವ್ರ ಕಾಲಲ್ಲಿ ನಿಂತ್ಕೊಂಡು ಅವರೇ ಬದುಕುವಂಥ ಒಂದು ದಾರಿನ ಮಾಡೋಕ್ಕೆ ಈ ವಿಶಾಲಾಕ್ಷಿ ಸೊಸೈಟಿ ನಾವೆಲ್ಲ ಮಾಡ್ತಾ ಇದ್ದೀರಿ. ಅದಕ್ಕೆ ಇವತ್ತು ನಮ್ಮ ಜೊತೆಗೆ ಇವತ್ತು ಬಂದು ತಗೊಂಡವ್ರಿಗೆಲ್ಲ ನಾವು ದೇವ್ರು ಇನ್ನೂ ಒಳ್ಳೆ ಆಯ್ಲೆ ಕೊಟ್ಟು ಯಾವಾಗಲೂ ಅವರು ಸಂತೋಷವಾಗಿರಲಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಆಕ್ಚುಲಿ ನಾನು ಸುನೀತಾ ರೆಡ್ಡಿ ಅಂತ ಶ್ರೀ ಆದ್ಯ ಫೌಂಡೇಶನ್ ಮತ್ತೆ ವಿಶಾಲಾಕ್ಷಿ ವಿರೋಧಕ ಸಮಿತಿಯಿಂದ ನಾವು ಬಂದಿದ್ದೀವಿ. ನಾವು ವುಮೆನ್ಸ್ ಎಂಪವರ್ಮೆಂಟ್ ಇದರಲ್ಲಿ. ಸೊ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಅನ್ನದಾಸೋಹ ಇರ್ಬೋದು, ಕೊಡೋದು. ಇವತ್ತು ನಾವು ಬೆಡ್ಶೀಟು ಮತ್ತೆ ಕ್ಲೋತ್ಸ್ ಕೊಡೋದಕ್ಕೆ ಬಂದಿದ್ದೀವಿ. ಹಳ್ಳಿಯವರಿಗೆ ತುಂಬ ಚೆನ್ನಾಗಿದೆ. ಇದು ಡೆವಲಪ್ ಆಗಿರೋವಂಥದ್ದು ರೂರಲ್ ಏರಿಯಾದಲ್ಲಿ ಯಾವಾಗಲೂ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇಲ್ಲಿ ಬರ್ತಾ ಇರ್ತೀವಿ. ಸೊ ಇಲ್ಲಿ ಅವ್ರಿಗೆ ಬೆಡ್ಶೀಟ್ಸ್ ವಿತರಣೆ ಮಾಡಿದ್ವಿ, ಮತ್ತೆ ಹಳೆ ಬಟ್ಟೆಗಳನ್ನ ಕೊಟ್ವಿ. ಸೊ ಅವರು ಏನೋ ಒಂದು ಮಾಡಬೇಕು ಅಂತ ನಾವು
ಮಾಡ್ತಿದ್ದೀವಿ. ಇಲ್ಲಿ ಜಿಗಣಿಯಲ್ಲೇ ನನ್ನ ಹುಟ್ಟೂರು ಆನೇಕಲ್ಲು. ಸೊ ಅದೊಂದು ನಮ್ಮೂರಿಗೆ ಮಾಡುವಂತ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ವಿಶಾಲಾಕ್ಷಿ ಕೋಆಪರೇಟಿವ್ ಸೊಸೈಟಿ. ನಾವೆಲ್ಲರೂ ಮಹಿಳೆಯರು ಎಲ್ಲ ಪ್ರತಿಯೊಂದು ವಾರಕ್ಕೂ ಬರೋಣ ಅಂತ ಈಗ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ 9 to 12 ವಿಲೇಜಸ್ ಇದೆಯಂತೆ ಇದೇ ತರ. ಸೊ ಫಾರೆಸ್ಟ್ ಏರಿಯಾ ಹತ್ರ. ಸೊ ವಿ ಜಸ್ಟ್ ವಾಂಟ್ ಟು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್ ಎವ್ರಿ ವೀಕ್ಲಿ ಒನ್ಸ್ ಪ್ರಾಜೆಕ್ಟ್, ಅಂದ್ರೆ ಸ್ಯಾಟರ್ಡೇ ಇಲ್ಲ ಸಂಡೇ ಆ ಥರ ಬಂದು ಮಾಡಬೇಕು ಅಂತ ನಾವು ತುಂಬ ಇಚ್ಛೆಯಿಂದ ಆಸಕ್ತಿಯಿಂದ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರಬೇಕು ಅಂತ ಕೋರ್ತೀವಿ. ಥ್ಯಾಂಕ್ ಯು. ರೈಟ್ ಆಗಿ ಬನ್ನಿ, ಅದು ಹೆಂಗ್ ಆರ್ಡರ್ ಇದೆಯೋ ಹಂಗೆ ಬನ್ನಿ, ಅವ್ರಿಗೆ ಕನ್ಫ್ಯೂಷನ್. ಹೌದು ಕಾಂತಮ್ಮ ಬರ್ರಿ ಬರ್ರಿ ಮುಂದೆ ಎಲ್ಲ ಮಾಡಕ್ ಕೊಡಿ ಮೇಡಮ್. ಬನ್ನಿ ಬನ್ನಿ ಸೈಡ್ ಬನ್ನಿ ನೀವು. ಆಯ್ತು
ಸ್ವಲ್ಪ ಹಂಗೆ ಕೊಟ್ಕೊಂಡು ಹೋಗ್ಬಿಡಿ ಮೇಡಮ್ ಹೋಗಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.